ಬರ್ರಿ ಸಾಹೇಬ್ರ ಬರ್ರಿ, ಇದ ಬನ್ನಿ ಬರ್ರಿ. ಏ ಗೌಡಪ್ಪ ಗೌಡಪ್ಪ, ಬಾ ಹೊರಗೆ ಬಾ ಹೊರಗೆ. ಯಾಕ್ಲಿ ನನ್ನ ಮಗಳನ್ನ ಕರ್ಕೊಂಬಂದು ಕದ್ದು ನನ್ನ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಬಂದು ಎಲ್ಲಿ ಮುಚ್ಚಿಟ್ಟಿಲಿ? ಬಾರ್ಲಿ ಹೊರಗೆ. ನೀನು ಅಡಿಕೊಂಡು ಕುಂತೆ ಹೆಂಗ? ಬಾರ್ಲಿ, ಗಟ್ಟುಳವ್ರು ಬಂದಾರ ಬಾ. ನನ್ನ ಹೊಡೆದು ನನ್ನ ಮಗಳನ್ನ ಕರ್ಕೊಂಬರ್ತೀಯ? ಬಾ ಈಗ ಈಗ ಗಟ್ಟುಳವ್ರು ಬಂದಾರ ಬಾ. ಎಲ್ಲಿ ಅಡಿಕೊಂಡು ಕುಂತಿಲಿ? ಎಲ್ಲಿ ಅಡಿಕೊಂಡು ಕುಂತಿ? ಬಾರ್ಲಿ ಹೊರಗೆ. ಹೆಂಗಸರಂಗ ಒಳಗೆ ಪಾಣಿ ಸೇರ್ಕೊಂಡು ಕುಂತೀಯನ? ಬಾರ್ಲಿ, ಗಂಡಸಾಗಿದ್ರೆ ಗೌಡ ಅಂತ ಗೌಡಿ ಮತ್ತೆ. ಅಯ್ಯ ಮಾವ್ರೆ, ಅವ್ರು ಬಂದ್ರು, ಪೊಲೀಸರನ್ನ ಕರ್ಕೊಂಬಂದಾರ. ಯಪ್ಪ ನೋಡ್ತಾನೆ ತಡಿಪ, ಅವ್ನು ಏನು ಅಂತ ಕೇಳಿಬಿಡ್ತಾನೆ. ಒಂದು ಅಣ್ಣ ಬ್ಯಾಡ ತಡಿ, ನಾನು ಹೋಗ್ತೇನೆ. ಏಯ್ ಬೇಡ ಬೇಡ ಬೇಡ, ಯಾರು ಬೇಡ, ಯಾರು ಹೊರಗೆ ಕಾಲು ಇಡಂಗಿಲ್ಲ ಅಂತ ನಾನು ಏನು ಹೇಳ್ತೇನೆ. ಯಾರು ಯಾರು ಅಂದ್ರೆ ಯಾರು ಹೊರಗೆ ಕ್ವಾಣಿ ಬಿಟ್ಟು ಹೊರಗೆ ಕಾಲು ಇಡಂಗಿಲ್ಲ. ಇಲ್ಲೇ ಇರ್ಬೇಕು ಎಲ್ಲರೂ. ನಾ ಹೋಗ್ತೀನಿ, ನಾ ಹೋಗಿ ಮಾತಾಡ್ತೇನೆ, ಒಂದೇನು ನಾ ನೋಡ್ತೇನೆ. ಅಕಸ್ಮಾತ್ ಏನಾರ ಅವಶ್ಯಕತೆ ಬಿದ್ದು ನಾ ಕರೆದ್ರೆ ಮಾತ್ರ ಬರ್ಬೇಕು ಎಲ್ಲರೂ ಹೊರಗೆ. ನಾ ಯಾರನ್ನ ಕರಿತೇನೆ ಅವ್ರಷ್ಟ ಬರ್ಬೇಕು. ಅದನ್ನ ಬಿಟ್ಟು ಯಾರು ಹೊರಗೆ ಬರಂಗಿಲ್ಲ. ಇದು ನಿಮಗೆ ಯಾರಿಗೂ ಸಂಬಂಧ ಇಲ್ಲದ್ದು, ನನಗಟ್ಟ ಸಂಬಂಧ ಇರೋದು. ನಾನಟ್ಟ ಹೋಗ್ತೀನಿ. ಅಪ್ಪ ಏನು ಮಾತಾಡ್ತೀಪ್ಪ ಹಂಗಂದ್ರೆ ಹೆಂಗೆ? ನಾ ಹೇಳಾಕತ್ತೇನಲ್ಲಪ್ಪ, ನಿನಗೆ ಗೊತ್ತಿಲ್ಲ ಏನು, ನೀ ಸುಮ್ಮನೆ ಇದ್ಬಿಡು, ನಾ ಮಾತಾಡ್ತೇನೆ. ಅಯ್ಯೋ ಕರ್ಮ, ನೋಡ್ರಿ ನಾ ಹೇಳದಕ್ಕ ನಿಮಗೆ ಬ್ಯಾಡಿದು ರಾಮಾಯಣ ನಮಗ ಅಂತಂದು ಹೇಳಿದ್ರೆ ಕೇಳಲಿಲ್ಲ. ಏನ ಅಂತಾರಲ್ಲ, ದಾರೆ ಹೋಗ ಮಾರಮ್ಮ, ನಮ್ಮ ಮನೆಗೆ ಒಂದಿಟ್ಟು ಬಾರಮ್ಮ ಅನ್ನಂಗ. ದಾರೆ ಹೋಗ್ಯದ್ನ ಎದಿ ಮೇಲೆ ಹಾಕಂಡ್ರಿ. ಏನೈತೆ ಏನ ಇನ್ ಪೊಲೀಸ್ರು ಏನಂತಾರ ಏನ? ಅಯ್ಯೋ ನಮ್ಮನ್ನೆಲ್ಲಾರನ್ನ ಹೇಳ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹಾಕ್ಬಿಟ್ರ. ಪೊಲೀಸ್ ಸ್ಟೇಷನ್ಯಾಗ ಜೈಲ್ನಾಗ ಕುಂದ್ರಬೇಕ ನಾವು. 1 2 3 4 ಅಂತಂದು ಕಂಬಿ ಎಣಿಸಿ ಅಂತ ಕುಂದ್ರಬೇಕನ್ರಿ. ಗೌರ ಸುಮ್ಮನೆ ಇರ್ತೀಯೇನೋ ಅಂದಿಟ್ಟ, ನೀ ಸುಮ್ಮನೆ ಕುತ್ಕ ಇಲ್ಲಿ ಸಮಾಧಾನದಲ್ಲಿ. ಅಯ್ಯವ್ವ ಏನಕತ್ತೇನವ ಯವ್ವ ಅತ್ತಿಯರ, ನಾನು ಹೊಟ್ಟೆ ಆಗತ್ತತ್ರಿ ಅತ್ತಿಯರ, ಹೊಟ್ಟೆ ಜಾಡಿಸ್ದಂಗ ಆಗತ್ತತ್ರಿ. ಆಗತ್ತತಿ ಹೊಟ್ಟ್ಯಾಗ. ಇವನ ಹಿತ್ಲಕ್ಕೆ ಹೋಗಿ ಬರ್ತಂತ ನೀವ ಒಂದಿಟ್ಟ. ಏನ್ ಹಾಕದಲ್ ಬಿಡ ಗೌರವ, ಯಾಕೆ ಹಂಗ ಮಾಡ್ತಿದ್ದಿ ಅಂತ ನಾನು. ಯವ್ವ ತಡ್ರಿ ಅತ್ತಿಯರ, ಮಾದು ಹಿತ್ಲಕ್ಕೆ ಹೋಗಿ ಬರ್ತಂತ ತಡ್ರಿ ಅತ್ತಿಯರ. ಏನಾತು? ಯಾಕೆ ಹಂಗೆ ಕುಗ್ಯಾಡಕತ್ತಿ? ಓ ಸಾಹೇಬ್ರ, ಬರ್ರಿ ಸಾಹೇಬ್ರ ಒಳಗೆ. ಸಾಹೇಬ್ರ ಕುತ್ಕರಿ, ಚಾ ತರಿಸ್ತಾನೆ. ನಾವಿಲ್ಲೇ ನಿನ್ನ ಮನೆಗೆ ಬಂದು ಕುತ್ಕೊಂಡು ಅತಿಥಿ ಸತ್ಕಾರ ಸ್ವೀಕಾರ ಮಾಡಕ್ ಬಂದಿಲ್ಲ. ನನ್ನ ಮಗಳು ಎಲ್ಲದಳ ಕಳಸ್ ಹೊರಗ. ಅನ್ನ ಹೊಡೆದು ನನ್ನ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಬಂದಿಲ್ಲ. ಎಲ್ಲದಳ ನನ್ನ ಮಗಳು. ಏನ್ ಮಾಡಿದಿ ನನ್ನ ಮಗಳಿಗೆ? ಕೇಳ್ರಿ ಸಾಹೇಬ್ರ, ನಗ್ತಾನ್ ನೋಡ್ರಿ. ಕೇಳ್ರಿ ಸಾಹೇಬ್ರ, ಕೇಳ್ರಿ ನನ್ನ ಮಗಳು ಏನ್ ಮಾಡ್ಯಾನ ಕೇಳ್ರಿ ಸಾಹೇಬ್ರ. ಒಂದಿಟ್ಟು ಸಮಾಧಾನ ಮಾಡ್ತೀರೇನ? ಅದನ್ನೇ ಕೇಳಾಕ ಬಂದವಿ. ಒಂದಿಟ್ಟು ನೀವು ಸುಮ್ಮನೆ ಇದ್ರೆ ನಾವು ಮಾತಾಡಕನ್ನ, ನಮ್ಮನ್ನ ಮಾತಾಡಕ್ ಕೊಡ್ಬೇಡ್ರಿ, ಬರೀ ನೀವ ಮಾತಾಡ್ತೀರಿ. ನೀವ ಬಗೆಹರಿಸ್ಕೊಂಡ್ಬಿಟ್ರಿ, ಮತ್ತೆ ನಮ್ಮನ್ನ ಯಾಕೆ ಕರ್ಕೊಂಬರಕ್ ಹೋದ್ರಿ? ಹಂಗಲ್ರಿ ಸಾಹೇಬ್ರ, ನೀವ ಮೆಲ್ಕ ಕೇಳಿದ್ರ ಬಾಯ್ ಬಿಡ ಮನುಷ್ಯ ಅಲ್ಲವ. ಬಾರಿ ಬಂಡದನವ. ಅದ್ರ ಸಲುವಾಗಿ ಅವ್ರಿಗೆ ಅಂತನಿಗೆ ಹೆಂಗ್ ಬಾಯ್ ಬಿಡಿಸ್ಬೇಕು ಹಂಗ ಬಾಯ್ ಬಿಡಿಸ್ಬೇಕ್ರಿ ಸಾಹೇಬ್ರ. ನೀನು ಇನ್ಸ್ಪೆಕ್ಟರ್, ನಾನು ನನಗೂ ಗೊತ್ತೈತಿ. ನಾನು ಈ ಊರಿಗೆ ಬಂದ 6 ವರ್ಷ ಆತು. ಯಾರು ಹೆಂಗ ಏನ್ ಅನ್ನೋದು ನನಗೂ ಎಲ್ಲ ಗೊತ್ತೈತಿ. ಯಾರ ಜೋಡಿ ಹೆಂಗ್ ಮಾತಾಡ್ಬೇಕು ಹೆಂಗಿಲ್ಲ ಅನ್ನೋದು ಗೊತ್ತೈತಿ. ಕಂಪ್ಲೇಂಟ್ ಕೊಟ್ಟಿಲ್ಲ, ನಾವು ವಿಚಾರಣೆ ಮಾಡಕ್ ಬಂದೇವಿಲ್ಲ, ಸುಮ್ಮನೆ ನಿಂತದ ಅಷ್ಟ. ನನ್ನ ಮಗಳು ನನ್ನ ಮಗಳನ್ನ ನನ್ನ ಇದ್ರಿಗೇನ ನನ್ನ ಸಂಕಟ ನನಗ ಗೊತ್ತು. ಹಂಗ ಅಂತೀರಿ ನೀವು ಗೌಡ್ರ? ಏನ್ರಿ ಇದು ಹಿಂಗ ಅಂತ ಕಂಪ್ಲೇಂಟ್ ಬರತ್ಲಿ? ನಾನು ಮೊದ್ಲು ನಂಬಲಿಲ್ಲ, ಆಮೇಲೆ ಅವ್ರು ಭಾಳನ ಇದು ಮಾಡಕತ್ರ. ಅದ್ರ ಸಲುವಾಗಿ ನಾನೇನು ಕಂಪ್ಲೇಂಟ್ ಅಂತ ಏನು ಬರ್ಕೊಂಡಿಲ್ಲ, ಹಂಗ ವಿಚಾರಣೆ ಮಾಡೋಣ ಅಂತ ಬಂದನಿ. ಏನ್ರಿ ಇದೇನು ಖರೇನೋ ಸುಳ್ಳು? ಏನು ಹೇಳಕತ್ತಾರ ಅವರು? ಯಾಕಿದು ಹಿಂಗಾತಿದು? ಏನಿದ್ರ ಹಕ್ಕಿಕತ್ತಿ ಅಂತ? ಅಲ್ರಿ ಸಾಹೇಬ್ರೆ, ನಿಮ್ಗೆ ಗೊತ್ತಿದ್ದ ಐತಿ ನಾವ್ ಹೆಂಗ ಏನು ಅನ್ನೋದು. ಅವನ್ ಹೇಳ್ದಂಗ ಅವ್ನ್ ಹೊಡೆದು ಬಡುದು ನಾ ಏನ್ ಕಿಡ್ನಾಪ್ ಮಾಡ್ಕೊಂಬರಾಕ್ ನಾವೇನ್ ರೌಡಿಗಳು ಅಲ್ರಿ. ರೌಡಿಗಳು ಅಲ್ಲ ನಾವು. ಮಂತ್ಯಾನಸ್ತ್ರ, ಮರ್ಯಾದೆಯಿಂದ ಜೀವನ ಮಾಡೋ ಮಂತ್ಯಾನಸ್ತ್ರ ನಾವು. ಅವನ ಮಗಳನ್ನ ನಾ ಕರ್ಕೊಂಬಂದಿರೋದು ಖರೆ ಐತಿ, ಆದ್ರೆ ಅವ ಹೇಳ್ದಂಗ ಅವ್ನ್ ಹೊಡೆದು ನಾ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಬಂದಿಲ್ಲ. ಅವನ ಮಗಳು ತನ್ನ ಸ್ವಇಚ್ಛೆಯಿಂದ ನನ್ನ ಜೋಡಿ ಬಂದಾಳ. ಏನ ಅವ್ರ ಮಗಳು ತನ್ನ ಸ್ವಇಚ್ಛೆಯಿಂದ ನಿಮ್ ಜೋಡಿ ಬಂದಾಳ? ನಿಮ್ ಜೋಡಿ ಯಾಕೆ ಬಿಡ್ತಾಳ್ರಿ ನೋಡ್ರಿ? ನನಗೆ ಒಂದು ಮಾತು ಅರ್ಥ ಆಗೋಲ್ತು. ಅಲ್ಲ, ಅವ್ರ ಮಗಳು ನಿಮ್ ಜೋಡಿ ಯಾಕೆ ಬರ್ತಾಳ? ಏನಿಲ್ರಿ ಸಾಹೇಬ್ರ, ಏನ್ ಅಂತ ಅರ್ಥ ಆಗ್ಲಿಲ್ಲದ ವಿಷಯ ಏನ್ ಇಲ್ಲಿದ್ರಾಗ. ಅವ ನಿಮಗೆ ಹೇಳ್ಯಾನ ಅನ್ಕಂಡೆ, ಹೇಳ್ಯಾನ ಇಲ್ಲ ಗೊತ್ತಿಲ್ಲ. ಆದ್ರ ಅವ
ಇನ್ನೊಂದು ವಿಷಯ ಮುಚ್ಚಿಟ್ಟು ಅವ್ನಿಗೆ ನಾ ಕರ್ಕೊಂಬಂದಿದ್ದನ್ನ ದೊಡ್ಡ ತೋರಿಸಿ ಕಿಡ್ನಾಪ್ ಅಂತೆಲ್ಲ ಮಾತಾಡಕತ್ತಾನವ. ಹಂಗೇನಿಲ್ಲ. ಅವನ ಮಗಳು ನನ್ನ ಮಗ ಇಷ್ಟಪಟ್ಟಿದ್ರಿ ಒಬ್ರಿಗೊಬ್ರು. ಮತ್ತು ಅವರು ಮದುವೆ ಮಾಡ್ಕೊಂತಾನೆ ಅಂದ್ರು. ಇವ ಒಪ್ಪಲಿಲ್ಲ. ನಾವು ಮದುವೆ ಮಾಡೋ ನಂತರ ನಾವು ಕೇಳಿದ್ವಿ, ಮದುವೆ ಮಾಡಿಕೊಡಪ್ಪ, ಇಬ್ರು ಒಬ್ರಿಗೊಬ್ರು ಇಷ್ಟಪಟ್ಟಾರ ಅಂತಂದು. ಅವ ಒಪ್ಪಲಿಲ್ಲ. ಮತ್ತು ಅವ್ರ ಮನೆಯವರು ಒಪ್ಪ್ಯಾರ್ರಿ. ಆ ಹುಡುಗಿ ಒಪ್ಪ್ಯಾಳು, ಹುಡುಗಿಗೆ ಇಷ್ಟ ಐತಿ. ಮತ್ತು ನನ್ನ ಮಗ ಇಷ್ಟ ಐತಿ, ನನ್ನ ಮನೆಯವ್ರಿಗೆ ಇಷ್ಟ ಐತಿ. ಇಷ್ಟು ಎಲ್ಲರಿಗೂ ಇಷ್ಟ ಇದ್ದದ್ದ ಈ ಮದುವೆ. ಆದ್ರೆ ಇವ್ ಒಬ್ಬನ ಅದಾನಲ್ರಿ ಇದ್ರಾಗ ಭಾರಿ ತ್ರಾಸ ಮಾಡಾಕತ್ತ. ಮತ್ತು ಆ ಹುಡುಗಿ ಬಡ ಆಕಿಗೆ ಇಷ್ಟ ಇತ್ತು. ಅವ್ರಿಬ್ರು ವಯಸ್ಸಿಗೆ ಬಂದದಾರ. ಮತ್ತು ಲಗ್ನ ಹಾಕವಿ ಅಂದ್ರು, ಲಗ್ನ ಮಾಡೇವಿ ನಾವು. ಅದ್ರಾಗ ಏನೈತಿ ತಪ್ಪು? ನಾ ಹೇಳಿಲ್ಲನ್ರಿ ಸಾಹೇಬ್ರ ಇದು ಹಿಂಗಾಗಿರ್ತೈತಿ ಅಂತಂದು. ನನ್ನ ಮಗಳು ಹೊಸ್ಲ ಬಿಟ್ಟು ಹೊರಗೆ ಕಾಲಿಟ್ಟಕ್ಕಿಲ್ಲ. ಅದ್ ಹೆಂಗ ನಿನ್ನ ಮಗಳನ್ನ ಇಷ್ಟಪಡ್ತಾಳ? ಎಲ್ಲ ಸುಡ್ರಿ ಸಾಹೇಬ್ರ. ನನ್ನ ಮಗಳನ್ನ ಮದ್ವೆ ಮಾಡಿ ಕೊಡೋ ಅಂತ ಕೇಳಿದ್ರಿ ಇವ್ರು. ನಾನು ಕೊಡಂಗಿಲ್ಲ ಅಂತ ಹೇಳಿದಕ್ಕೆ ಜಬರ್ದಸ್ತಿ ಕರ್ಕೊಂಬಂದ್ ನನ್ನ ಮಗಳನ್ನ ಲಗ್ನ ಮಾಡ್ಸ್ಯಾರಿ ಮಗ. ಇಷ್ಟ ತನಕ ಬೇರೆ ಏನಕತಿ ಹೇಳಿದ್ರಲ್ರಿ, ಈಗ ಬೇರೆ ಹೇಳಾಕತ್ತೀರಲ್ಲ. ಒಂದ್ ಯಾವ್ದ್ರ ಗಟ್ಟಿ ಹಿಡ್ತಾರ್ರಿ. ಗೊತ್ತಾತ್ ಬಿಡ್ರಿ ಸಾಹೇಬ್ರ, ನನಗೆ. ಎಷ್ಟಾದ್ರೂ ಊರ್ಗೌಡ, ನೀವು ಅವನಂತೆಲ್ಲ ಮಾತಾಡ್ಕತ್ತೀರಿ. ನಾ ಏನು ಪೊಲೀಸರು ನ್ಯಾಯ ಕೊಡಿಸ್ತಾರ, ಯಾರ ಪರ ವಿರುದ್ಧ ಇರಂಗಿಲ್ಲ, ನ್ಯಾಯದ ಪರ ಇರ್ತಾರ ಅಂತಂದು ನಾ ಬಂದು ಕಂಪ್ಲೇಂಟ್ ಕೊಟ್ಟು ನೋಡ್ರಿ, ಅದು ನನ್ನ ತಪ್ಪಾತ್ ಬಿಡ್ರಿ ಸಾಹೇಬ್ರ. ಏನ್ರಿ ನಿಮ್ಮ ಮಾತಿನ ಅರ್ಥ? ಏನ್ ಮಾತಾಡಕತ್ತೀರಿ ನೀವು? ಒಂದು ಸರಿ ಕಾಕಿ ಅರ್ಬಿ ಹಾಕೇನ್ವಿ ಅಂತಂದ್ರೆ ನಮ್ಗೆ ಯಾವ ಸಂಬಂಧಗಳು ಆಗ್ಲಿ, ಯಾರು ಬೇಕಾದ್ರಾಗ್ಲಿ, ಯಾರು ಬೇಡದಾಗ್ಲಿ, ಅದು ನಮಗೆ ಫರಕ್ ಬೀಳಂಗಿಲ್ಲ. ನಮ್ಮ ಕೆಲಸ ಅಷ್ಟ ನನಗೆ ಗೊತ್ತೈತಿ. ಏನ ನೀವು ಇದನ್ನೆಲ್ಲ ಮಾತಾಡಕ್ ಹೋಗ್ಬೇಡ್ರಿ. ನಮ್ಗೆ ಇವೆಲ್ಲ ಇಷ್ಟ ಆಗಂಗಿಲ್ಲ. ನಾವು ಹಂಗೆ ಮಾಡೋರು ಅಲ್ಲ. ಅಲ್ರಿ, ನಿಮ್ಮ ಮಗಳು ಎಷ್ಟು ವಯಸ್ಸು? ನಿಮ್ಮ ಮಗಳಿಗೆ 23 ರೀ. ನಿಮ್ಮ ಮಗ ಎಷ್ಟು ವಯಸ್ಸು ರೀ ಗೌಡ್ರೆ? ಅವನ್ಗೆ ಈಗ ಒಂದು 25-26 ನಡೆಯಕತ್ತಾವ ನೋಡ್ರಿ ಸಾಹೇಬ್ರ. ಕರೀರಿಲ್ಲ ಅವ್ರನ್ನ. ಎಲ್ಲದಾರ? ಮದ್ವೆ ಮಾಡ್ಸಿ ಬಿಟ್ಟಿರಿ ನೀವು ಆಗ್ಲೀಗ? ಹ್ಞೂ ರೀ, ಅವ್ರ ಮದ್ವೆ ಮಾಡ್ಕೊಂತಾನೆ ಅಂದ್ರೆ ಗುಡಿಯಾಗ ಕರ್ಕೊಂಡು ಹೋದ್ವಿ, ಬಡ ತಾಳಿ ಕಟ್ಟಿಸ್ಕೊಂಡ್ವಿ, ಕರ್ಕೊಂಬಂದ್ವಿ, ಮುಗೀತಲ್ಲ. ಮತ್ತೆ ಇನ್ನೇನು ಮಾಡೋದೈತ್ರಿ? ಅವ ಒಪ್ಪಿ ಮಾಡಿಕೊಟ್ಟಿದ್ದ ಅಂದಿದ್ರೆ ಧೂಮ್ಧಾಮಾಗ ಮಾಡಕ್ ಬರ್ತಿತ್ತು. ಅವ ಅಲ್ಲಿ ಅಂದ್ರೆ ಮತ್ತೆ ಅವ್ರು ಮಾಡ್ಕೊಂತಾನೆ ಅಂದ್ರೆ ಮತ್ತೆ ನಾವೇನ್ ಮಾಡಕ್ಕಾಗತ್ತೆ ಹೇಳ್ರಿ ನಡುವೆ? ಈಗ ಅವ ಮಾಡ್ದಂಗೆ ನಾನು ಮಾಡ್ಕೊಂತ ಕುಂದ್ರಕ್ಕಾಗೋದಿಲ್ಲ. ನಾಳೆ ಏನ್ ಮಾಡ್ತಾವ ಹುಡ್ರು, ನಾವು ಹಂಗೆ ಮಾಡಾಕತ್ತೀವಿ ಅಂತಂದ್ರೆ ಎರಡು ಸೇರ್ಕೊಂತಾವು. ಇಬ್ರು ಎರಡು ಮನೆಯವ್ರಿಗೆ ಗೊತ್ತಾಗ್ಲಾರ್ದಂಗೆ ಎಲ್ಲರ ದೂರ ಓಡ್ ಹೋಕ್ಕವು. ಅವಾಗ ಅಲ್ಲಿ ಹೋದ್ಮೇಲೆ ಏನ್ಕೇನ್ರ ಆದ್ರೆ ಮಕ್ಳಿಗೆ ಏನ್ ಮಾಡನ್ರಿ? ನಮ್ಗೆ ಮಕ್ಕಳು ಜೀವನ ಇಂಪಾರ್ಟೆಂಟ್, ಮಕ್ಕಳು ಜೀವನೂ ಇಂಪಾರ್ಟೆಂಟ್. ನನಗೆ ಹೆಂಗೆ ಏನಾರ ಯಾಕಾಗ್ಲಿ ನನ್ನ ಮಕ್ಕಳು ನನ್ನ ಕಣ್ಣು ಮುಂದಿರ್ಬೇಕು ಅಷ್ಟೆ. ಅದ್ರ ಸಲುವಾಗಿ ನಾನು ಹಂಗೆ ಮಾಡೀನಿ. ಇದ್ರಾಗ ಏನ್ರ ತಪ್ಪಿತ್ತು ಅಂತಂದ್ರೆ ನೀವು ಏನು ಶಿಕ್ಷೆ ಕೊಟ್ರು ಕೊಡ್ಬೋದ್ರಿ ಸಾಹೇಬ್ರ, ನಾನು ತಗೊಳಕ್ ರೆಡಿ ಅದನಿ. ನೋಡ್ರಿ ಗೌಡ್ರೆ, ವಯಸ್ಸಿಗೆ ಬಂದವರು ಅವ್ರವ್ರಿಗೆ ತಮಗೆ ಇಷ್ಟ ಆಗಿ ಇಬ್ರು ಪರಸ್ಪರ ಇಷ್ಟ ಆಗಿ ಮದ್ವೆ ಆದ್ರೆ ಅದ್ರೊಳಗೆ ಯಾರ್ದು ಏನೋ ತಪ್ಪಿರಂಗಿಲ್ಲ ಏನ್ರಿ? ಅದ್ರಾಗ ಯಾರು ಏನೋ ಮಾಡಕ್ಕೂ ಆಗಂಗಿಲ್ಲ. ಈಗ ಮದುವೆ ಅಂತ ಆಗೈತೆ ಅನ್ನಕತ್ತೀರಿ, ಅವ್ರಂತ ಅವ್ರ ಮಗಳು ಮನೆಯಿಂದ ಹೊರಗೆ ಹೋಗ್ಯಾಳ ಅನ್ನಕತ್ತೀರಿ, ಅವ್ರು ಅನ್ನಕತ್ತಾರ. ನೀವು ನೋಡಿದ್ರೆ ಹಿಂಗ ಅನ್ನಕತ್ತೀರಿ. ಈಗ ಎಲ್ಲ ಕ್ಲಿಯರ್ ಆಗ್ಬೇಕಂತಂದ್ರೆ ಮೊದ್ಲು ನೀವು ಅವ್ರಿಬ್ರು ಕರೀರಿ. ಅವ್ರಿಬ್ರು ಇಷ್ಟಪಟ್ಟು ಅವ್ರವ್ರ ಹಿಂಗ ಇಷ್ಟಪಟ್ಟು ಪ್ರೀತಿ ಮಾಡಿ ಮದುವೆ ಆಗ್ಯಾರ. ಆ ಹುಡುಗಿಗೆ ತನ್ನ ಇಷ್ಟದ ಪ್ರಕಾರನ ಹುಡುಗಿ ಇಲ್ಲಿಗೆ ಬಂದಾಳ ಅಂತಂದ್ರ ಆಕಿ ಹೇಳ್ಬಿಡ್ಲಿ, ನಾ ಹೋಗ್ಬಿಡ್ತೇನೆ ಇಲ್ಲಿಂದ. ಅವಾಗ ಯಾರ್ದು ಏನೋ ತಪ್ಪಿರಂಗಿಲ್ಲ. ಹೇಳಿಸ್ತಾರ್ರಿ ಅವ್ರು, ಹೇಳಿಸ್ತಾರ. ಕರ್ಕೊಂಬಂದಾರನ್ಯಾಗ ಈಗ ಏನ್ರ ಆಕಿಗೆ ಹೇಳಿ ತಲೆ ತಿಕ್ಕಿ ಆಕಿಗೆ ಏನ್ ಬೇಕದ್ನ ತಲೆ ತುಂಬಿ ಸಣ್ಣ ಕಿಕ್ಕಿ ಮೊದ್ಲ ಆಕಿ ಏನ್ ಬೇಕದ್ನ ತಲೆ ತುಂಬಿದ್ರ ಹೇಳ್ತಾಳ ಆಕಿ. ಇವ್ರು ನೋಡಿದ್ರೆ ಯಾ ನಮ್ನಿದಾರ ಇವ್ರು ಇಷ್ಟು ಜನ, ಇವ್ರಿಗೆ ಹೆದರಿ ಹೇಳ್ತಾಳ್ರಿ ಆಕಿ. ನೀವು ಒಂದ್ ಸ್ವಲ್ಪ ಸುಮ್ಮನೆ ಇರ್ತೀರೇನ್ರಿ ಏನಾರ? ನನಗೆ ವಿಚಾರಣೆ ಮಾಡಕರ ಬಿಡ್ರಿ. ಏನ್ ನೀವು ಹಂಗ ಹಚ್ಚಿಬಿಟ್ಟಿರಲ್ಲ. ನಾ ಏನ್ ಮಾತಾಡ್ಲಿವೋ ಬ್ಯಾಡೋ, ನಾವೇನು ಹಂಗ ನಿನ್ ಹುಟ್ಟಿ ಇವತ್ತು ಕಾಕಿಯರ್ ಬೇಕೇನ್ ಬಂದಿಲ್ರಿ. ನಾನು ಇದನ್ನ ಕಲ್ತಾನಿ. ಇಷ್ಟು ವರ್ಷದಿಂದ ನನಗೂ ಎಕ್ಸ್ಪೀರಿಯನ್ಸ್ ಐತಿ. ಇಂತರ ನಾನು ಸಾವಿರಾರು ಜನ ನೋಡೇನಿ. ಏನ ತೀರ ಐತಿಲ್ಲ ನಮಗೆ, ನಮ್ಮ ಎಕ್ಸ್ಪೀರಿಯನ್ಸ್ಗೆ ಒಂದು ಬೆಲೆ ಐತಿ ಇಲ್ಲ? ಹಚ್ಚಿಬಿಟ್ಟಿರಲ್ಲ ಹಂಗ ನೀವು ಆಗಲಿಂದ. ನಮ್ಮನ್ನ ಕರ್ಕೊಂಡ್ ಬಂದಿರಿ ಅಂದ್ಮ್ಯಾಗ ನಮ್ಮ ಮೇಲೆ ನಂಬಿಕೆಗಾರ ಸುಮ್ಮನೆ ಇರ್ರಿ ಒಂದ್ ಸ್ವಲ್ಪ ಹೊತ್ತು. ಕೇಳ್ರಿ ಕರೀರಿ ನನ್ನ ಮಗಳನ್ನ ಕರೀರಿ ಮೊದ್ಲು. ನನ್ನ ಮಗಳು ನೋಡ್ಬೇಕು ನಾ. ಅಯ್ಯೋ ಶಂಕ್ರಿಯ, ಇನ್ನೂ ಮಗಳ ಮ್ಯಾಗ ಪ್ರೀತಿ ಇದ್ದಿದ್ರ ಇನ್ನೂ ಮಾಡ್ತಿದ್ದಿ ಬಿಡು ನೀನು. ನನ್ನ ಮಗಳ ಮ್ಯಾಗ ನಾಲ್ಕು ಪ್ರೀತಿ ಇರಂಗಲು. ನೀ ಸಾಕಿನ ಬಂದಕ್ಕಿನ. ಮಹೇಶಪ್ಪ, ಮಹೇಶಪ್ಪ, ನಿನ್ ಹೆಂಡತಿ ಕರ್ಕೊಂಬ ಇಲ್ಲಿ. ಯಾರು ಹೆಂಡತಿರ್ಲಿಲ್ಲ, ಯಾವ ಗಂಟನಿಲ್ಲ. ನನ್ನ ಮಗಳಕ್ಕಿ ನಿನ್ನ ಮಗಳು ಆಗಿದ್ಲು ಇವತ್ತು ಮುಂಜಾಲಿಂದ ನನ್ನ ಸೊಸಿ ಆಕಿ, ನನ್ನ ಮನೆ ಸೊಸಿ, ನನ್ನ ಮಗನ ಹೆಂಡತಿ. ಮುಂದೆ ಯಪ್ಪ ಅಕ್ಕಿ ಹತ್ಕೊಂತ ಕುಂತಾಳ ಒಳಗೆ ಬರವಲ್ಲು. ಇವನ ನೋಡ್ರಿ ನನ್ನ ಮಗ ಮಹೇಶ್, ಇವನ್ ಹೆಂಡತಿನ ದೀಪ. ಎಲ್ಲದಾರ ಅವ್ರು? ಕರೀರಿ ಅವ್ರನ್ನ. ಅಲ್ರಿ ಸಾಹೇಬ್ರೆ, ನೀವು ಹೆಣ್ಮಕ್ಳನ್ನ ವಿಚಾರಣೆ ಮಾಡ್ಬೇಕಂತಂದ್ರೆ ಲೇಡಿ ಪೊಲೀಸ್ನ ಕರ್ಕೊಂಬರ್ಬೇಕು, ಇಲ್ಲ ಲೇಡಿ ಕಾನ್ಸ್ಟೇಬಲ್ನಾರ ಕರ್ಕೊಂಬರ್ಬೇಕು.
ಹೆಣ್ಮಕ್ಳು ಯಾರು ಬಂದೇ ಇಲ್ಲ, ನೀವು ಹೆಣ್ಮಕ್ಳನ್ನ ವಿಚಾರಣೆ ಮಾಡ್ತೀನಿ ಅಂತೀರಲ್ಲ, ಇದು ಸರಿ ಅನ್ನೋ ಸ್ವಲ್ಪ ಬಿಡ್ರಿ ನಂಗೆ. ನೋಡ್ರಿ ಸಾಹೇಬ್ರ ಹೆಂಗ್ ಮಾತಾಡ್ತಾ ನೋಡ್ರಿ ಸಾಹೇಬ್ರ. ನೀನು ಹೇಳೋದು ಸರಿನಪ್ಪ, ಇಲ್ಲ ಅಂತಲ್ಲ, ಆದ್ರೆ ಇದು ಹಳ್ಳಿಯಪ್ಪ, ಇದು ಸಣ್ಣ ಹಳ್ಳಿ, ಇದು ದೊಡ್ಡ ಸಿಟಿ ಅಲ್ಲ. ದೊಡ್ಡ ಸಿಟಿ ಅಂದ್ರೆ ಎಲ್ಲಾರು ಇರ್ತಾರ. ಇಲ್ಲಿ ಜಾಸ್ತಿ ಅಂತ ಕೇಸ್ ಯಾವ ಬರಂಗಿಲ್ಲ ಅಂತಂದ್ರೆ ಜಾಸ್ತಿ ಹೆಣ್ಮಕ್ಳು ಇಂಥ ಹಳ್ಳಿಗಳಾಗ ಬಂದು ಇರಂಗಿಲ್ಲ. ನಾವೇನು ನಿನ್ನ ಹೆಂಡತಿನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೊಂಟಿಲ್ಲ ಏನು, ಹೆಣ್ಮಕ್ಳನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಬೇಕು. ನಾವು ಬಂದಿರೋದು ಬರೀ ಕೇಳಾಕ ನಡೀತೈತಿ. ನೀವು ಮೊದ್ಲ ಕರೀರಿ, ನಮ್ಮ ಕೆಲಸ ಹೇಳ್ಕೊಡ್ಬೇಡ್ರಿ. ಎಲ್ಲಾರು ನಮಗೆ ಗೊತ್ತೈತಿ ನಮ್ಮ ಕೆಲಸ, ಯಾರು ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅಂತಂದು. ಮಹೇಶಪ್ಪ ಸುಮ್ಮನೆ ಇರ್ತೀಯ ನೋಟೆ, ಹಂಗೆಲ್ಲ ಮಾತಾಡ್ಬಾರ್ದಪ್ಪ. ನಾವದವಿಲ್ಲ, ನಮ್ಮ ಮನೆಗೆ ಬಂದಾರಪ್ಪ ಅವ್ರು. ಏನಾರ ಊಟ ಬುದ್ಧಿ ಹೇಳಿ ಕರ್ಕೊಂಬ ಹೋಗು. ಯಪ್ಪ ಅದು ನೋಡ್ರಿ ಸಾಹೇಬ್ರೆ ಬರವಲ್ಲ ನನ್ನ ಮಗಳು ಬರವಲ್ಲ. ಏನ ಮಾಡ್ಯಾರ ನನ್ನ ಮಗಳು ಇಟ್ಟಿಲ್ಲ ಇವ್ರು, ಏನ ಮಾಡ್ಯಾರ ಇವ್ರು. ಒಳಗ್ ಹೊಕ್ರಿ ಸಾಹೇಬ್ರೆ ಹುಡುಕ್ರಿ ಸಾಹೇಬ್ರೆ. ದೀಪಾ ನಡಿ ಮನೆಗೆ ಹೋಗೋಣ. ದೀಪಾ ಬಂದ್ರಿ ನೀವು? ಅಪ್ಪ ಈಗ ಇದೆ ನನ್ನ ಮನಿ, ನಾನು ಈ ಮನಿ ಸೊಸಿ. ನಿನ್ ಜೋಡಿ ಹೆಂಗ್ ಬರಕಾಕತ್ ಹೇಳಪ್ಪ. ಅಲ್ಲಮ್ಮ, ನಿನ್ನ ಇವರು ಕಿಡ್ನಾಪ್ ಮಾಡ್ಕೊಂಡ್ ಬಂದಾರ ಅಂತಂದ್ರೆ ನಿಮ್ಮ ಅಪ್ಪಾಜಿ ಕಂಪ್ಲೇಂಟ್ ಕೊಟ್ಟಾರ, ಅದಕ್ಕೆ ನೀ ಏನು ಹೇಳ್ತಿ? ಇಲ್ರಿ ಸರ್, ನಾನು ಯಾರು ಕಿಡ್ನಾಪ್ ಮಾಡ್ಕೊಂಡ್ ಬಂದಿಲ್ಲ, ಏನಿಲ್ಲ. ನಾನು ನನ್ನ ಇಷ್ಟದ ಪ್ರಕಾರನ ಬಂದೇನೆ. ನನಗೆ ಇಷ್ಟ ಇತ್ತು ಈ ಮದುವೆ, ಅದ್ರ ಸಲುವಾಗಿನೇ ನಾನು ಬಂದೇನೆ. ನನ್ನ ಯಾರು ಕಿಡ್ನಾಪ್ ಮಾಡಿಲ್ಲ, ನನಗೆ ಯಾರು ಫೋರ್ಸ್ ಮಾಡಿಲ್ಲ. ನನ್ನ ಇಷ್ಟ ನಾನು ಬಂದೇನೆ ಅಷ್ಟೆ. ನಮ್ಮ ಅಪ್ಪಾಜಿ ಒಪ್ಪಲಿಲ್ಲ ಈ ಮದುವೆಗೆ, ಅದಕ್ಕೆ ನಾನು ಬಂದು ಮದುವೆ ಆಗೇನಿ. ಇದ್ರೊಳಗೆ ಯಾರ್ದು ಏನೂ ತಪ್ಪಿಲ್ಲ, ಯಾರು ನನಗೇನು ಫೋರ್ಸ್ ಮಾಡಿಲ್ಲ. ಸುಳ್ಳು ಹೇಳಕ್ತಾಳ್ರಿ ಸಾಹೇಬ್ರೆ, ಸುಳ್ಳು ಹೇಳಕ್ತಾಳ. ಏ ದೀಪಾ ಮರ್ಯಾದಿಲ್ಲ ನಡಿ ಮನೆಗೆ, ಮರ್ಯಾದಿಲ್ಲ ನಡಿ. ಇಲ್ಲ ಅಂದ್ರೆ ನಿನ್ನ ಕಡೋದು ಹೆಡಿಗೆ ತುಂಬ್ಕೊಂಡು ಹೋಗ್ಕನೀಗ. ಮಾವಾರೆ, ಈಗ ಕೀ ಬರೀ ನಿಮ್ಮ ಮಗಳಲ್ಲ, ನಾನು ಹೇಳ್ತಿ. ಆಕಿ ಮ್ಯಾಗ ಕೈ ಮಾಡೋ ಅಧಿಕಾರನೂ ನಿಮಗೀಗಿಲ್ಲ. ಇನ್ನು ನೀವು ಕಡೋದು ಹೆಡಿಗೆ ತುಂಬ್ಕೊಂಡು ಹೋಗೋದು ದೂರದ ಮಾತು. ಆಕಿನ ಕರ್ಕೊಂಡು ಹೋಗೋ ಅಧಿಕಾರಸ್ಥೆ ನಿಮಗೀಗಿಲ್ಲ. ವಾಪಸ್ ನಾನು ಕಂಪ್ಲೇಂಟ್ ಕೊಟ್ಟೆ ಅಂತಂದ್ರೆ ನಾನು ಹೇಳ್ತೀನಿ ನೀವು ಕರ್ಕೊಂಡು ಹೋಗಿರಿ ಅಂತಂದು, ಮತ್ತು ಅವರು ಈಗ ಅದನ್ನು ಕೇಸ್ ತೊಗೊಂಡು ನಿಮ್ಮ ಮೇಲೆ ವಿಚಾರಣೆ ಮಾಡ್ಬೇಕಾಗತ್ತೆ. ಈಗ ನಮ್ಮ ಮದುವೆ ಆಗೈತಿ, ದೊಡ್ಡವರಾಗಿ ದೊಡ್ಡ ಮನಸ್ಸು ಮಾಡಿ ನಮ್ಮಿಬ್ಬರಿಗೂ ಆಶೀರ್ವಾದ ಮಾಡಿ ಹೋಗ್ರಿ. ಅದನ್ನು ಬಿಟ್ಟು ಇಂಥವೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಬೇಷ್ ಮಗನ, ಈಗ ದೊಡ್ಡ ಮನಸ್ಸು ಮಾಡಲಿ ಶಂಕರ. ಮದುವೆ ಆಗ್ಯಾವ ಎರಡು ಹುಡ್ರು, ಈಗ ಆಶೀರ್ವಾದ ಮಾಡು, ಸುಖವಾಗಿರು ಅಂತಂದು. ದೀಪಾ ನಾನು ಲಾಸ್ಟ್ ಕೇಳಾಕ್ತೇನೆ, ಬರ್ತೀಯೋ ಏನಿಲ್ಲೋ? ನಾ ಬರಲ್ಲಪ್ಪ. ನನ್ನ ಮಗಳಾಗಿ ನೀ ಹುಟ್ಟಬಾರ್ದಾಗಿತ್ತು, ಮಗಳಾಗಿ ನೀ ಹುಟ್ಟಿದ್ದ ತಪ್ಪು. ಯಾಕಾರ ಹುಟ್ಟಿದ್ಲ ಅಂತ ನೀ ಅಂದ್ಯಲ್ಲ, ಅವಾಗನ ನೀ ನನ್ನ ಪಾಲಿಗೆ ಸತ್ ಹೋದ್ಯಪ್ಪ, ಸತ್ ಹೋದಿ. ನನಗೆ ಅವಷ್ಟ ಇರೋದು. ಏನಂದಿ ನೀನು? ಏನಂದೆ? ನಾನು ನಿನ್ನ ಪಾಲಿಗೆ ಸತ್ ಹೋದ್ನೆ? ಇಷ್ಟ ಮಟ್ಟಿಗೆ ತಲೆ ತಿಕ್ಕ್ಯಾನ ನಿನಗ? ಈ ಗೌಡ ನಿನಗೆ ಇಷ್ಟ ಮಟ್ಟಿಗೆ ತಲೆ ತಿಕ್ಕ್ಯಾನ? ಒಂದು ನೆನಪಿಟ್ಕ ದೀಪಾ, ಇವ್ರನ್ನ ನಂಬಿ ಬಂದಿದೀ, ನನ್ನ ಹಡದ್ ತಂದಿನ, ನಾ ತಂದೆ ಆದಂತ ನೀನು ಧಿಕ್ಕರಿಸಿ ಇವ್ರನ್ನ ಬೆನ್ನ ಹತ್ತಿ ಬಂದಿಯಲ್ಲ, ನೀ ಎಂದ ಸುಖವಾಗಿರಂಗಿಲ್ಲ. ಹಾಳಾಗಿ ಹುಕ್ಕಿ, ಸರ್ವನಾಶ ಹುಕ್ಕಿ, ಸತ್ಯನಾಶ ಹುಕ್ಕಿ ನೋಡಂತಿಬೇಕಂದ್ರೆ ನೀನ್ ಎಂದೂ ಆರಾಮಾಗಿರಾಕಾಗಂಗಿಲ್ಲ, ಇರಂಗಿಲ್ಲ ಅಂದೆ. ಹಿಂಗ ಹಡದ್ರ ಹೊಟ್ಟಿ ಉರಿಸಿದ್ರ ನೀ ಸುಖವಾಗಿರಾಕತ್ತೆ. ನಿನ್ನ ಸಂಸಾರ ಸತ್ಯನಾಶ ಹುಕ್ಕತ್ ನೋಡುವಂತೆ ಅಂತ. ಅಪ್ಪ ಹೆಂಗ್ ಮಾತಾಡ್ತೀನಿ ನೀನು? ನನಗೆ ಗೊತ್ತೈತಪ್ಪ, ನನಗೆ ಗೊತ್ತೈತಿ. ನಾನು ಚೆನ್ನಾಗಿರೋದು ನಿನಗೆ ಸಹಿ ಹೇಳಕ್ಕಾಗಲ್ಲ. ಈಗೂ ನೀ ಬಂದಿರೋದು ನನ್ನ ಮೇಲಿನ ಪ್ರೀತಿಗಲ್ಲ. ನೀನು ಒಣ ಪ್ರತಿಷ್ಠೆ ಉಳಿಸ್ಕೋಬೇಕು ಅನ್ನೋದಕ್ಕೆ ಬಂದಿದ್ದಿ ಅಷ್ಟೇ. ಮಂದಿ ಮುಂದೆ ಈಗ ಅಸಹ್ಯ ಕಟ್ಟಲ್ಲ, ಮಂದಿ ಮುಂದೆ ನಾನು ದೊಡ್ಡಸ್ಕಿ ತೋರಿಸ್ಕೋಬೇಕಲ್ಲ ಅಂತ ನೀ ಬಂದಿದ್ದಿ. ನನ್ನ ಮ್ಯಾಗಿನ ಪ್ರೀತಿಗೆ ಬಂದಿಲ್ಲಪ್ಪ ನೀ ಮಾತಾಡಿದ್ರ ಮ್ಯಾಗ ಗೊತ್ತಾಗತಿ ನನ್ನ ಮ್ಯಾಗ ನಿನಗೆ ಎಷ್ಟು ಪ್ರೀತಿ ಐತಿ ಅಂತಂದು. ಅಪ್ಪ ಪ್ಲೀಸ್ ಹೋಗ್ಬಿಡಪ್ಪ, ಇಲ್ಲಿಂದ ಹೋಗ್ಬಿಡಪ್ಪ. ಹೊಕ್ಕನಿ ನೀ ಸತ್ಯಾನಾಸಕದ ನಾ ಕಣ್ಣಿಲೆ ನೋಡ್ತಾನೆ. ಅಲ್ಲ ಅಂತ ನನ್ನ ಬಾಗಿಲಿಗೆ ಬರ್ತಿ ಒಂದಲ್ಲ ಒಂದಿನ. ಅವತ್ತು ಹೇಳ್ತಾನೆ ನಿನಗೆ, ನಾಳೆ ನಿನಗೇನ್ರ ತೊಂದರೆ ಆದ್ರೆ ಇವ್ರು ಯಾರು ಬರಲ್ಲ. ನಿನ್ನ ತಂದೆ ತಾಯಿನ ನಿನಗೆ ಬೇಕಾಗದು ಅಂತ ತಂದಿ ನೀ ದುಃಖರ್ಸ್ಕತ್ತಿ. ಅಂತ ತಂದಿ ನೀನು ಕಾಲಿಲ್ ಓದ್ಯಾಕತ್ತಿ. ನಾಳೆ ಒಂದಲ್ಲ ಒಂದಿನ ಬರ್ತಿ. ಅವಾಗ ಹೇಳ್ತಾನೆ ನಿನಗೆ. ಶಂಕರಣ್ಣರೇ ಸಾಕು ನಡ್ರಿ, ಅವ್ರಿಬ್ರು ಮೆಚ್ಚುರದಾರ, ಮದ್ವಿನೂ ಆಗ್ಯಾರ. ನಿಮ್ಮ ಮಗಳು ಹೇಳಾಕತ್ತಾಳ, ಯಾರ್ದ ಏನೋ ಬಲವಂತಿಲ್ಲ, ಯಾರ್ದು ಏನೋ ಫೋರ್ಸ್ ಇಲ್ಲ, ನಾನು ಇಷ್ಟಪಟ್ಟು ಮಾಡ್ಕೊಂಡೇನಿ ಅಂತಂದು. ಇದ್ರ ಮ್ಯಾಗೆ ಇಲ್ಲಿ ನಿಲ್ಲದು ಸರಿಯಲ್ಲ. ಮೊದ್ಲಿಲ್ಲಿಂದ ನಡ್ರಿ ಗೌಡ್ರ, ನಾವಿನ್ ಬರ್ತೇವ್ರಿ. ಹುಡುಗಿನ ಚೆನ್ನಾಗಿ ನೋಡ್ಕ್ಯಾರಿ. ಇರ್ರಿ ಸಾಹೇಬ್ರ, ಮದ್ವಿ ಊಟ ಉಂಡು ಹೋಗುವಂತಾರಂತ. ಮಧ್ಯಾಹ್ನಕ್ಕ ಅಡಿಗೆ ಜಬರ್ದಸ್ತ್ ಮಾಡಾಕತ್ತಾರ ನಮ್ಮ ಮನ್ಯಾಗ. ಊಟ ಮಾಡ್ಕೊಂಡ ಹೋಗಂತಾರಂತ. ಕುಂದ್ರಿ. ಇಲ್ರಿ ಗೌಡ್ರ, ನಾ ಪರ್ಸನಲ್ ಆಗಿ ಬಂದಿದ್ದೆ ಅಂದಿದ್ರೆ ಕರೆಗೆ ಉಂಡ ಹೋಗಿದ್ದೆ. ಆದ್ರೆ ನಾನೀಗ ಡ್ಯೂಟಿ ಮೇಲೆ ಬಂದನಿ, ಊಟ ಮಾಡಕ್ಕಾಗಲ್ಲ. ನಡ್ರಿ ಶಂಕರಣ್ಣರೇ, ನಾವಿನ್ ಬರ್ತೇವೆ ಬರ್ರಿ.